ಶಿರಾ ತಾಲೂಕಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ತಾವರೆಕೆರೆಯ 2024-25ನೇ ಸಾಲಿನ ಶಾಲಾ ವಾರ್ಷಿಕೋತ್ಸವ ಮತ್ತು ಸಾಂಸ್ಕೃತಿಕ ಕಲೋತ್ಸವ. ತಾವರೆಕೆರೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಅಂದರೆ 1930ರಿಂದಲೇ ಇರುವ ಶಾಲೆ. ಈ ಶಾಲೆಯಲ್ಲಿ ಓದಿರುವಂತಹವರು ಅನೇಕ ಹಿರಿಯ ಹುದ್ದೆಗಳಲ್ಲಿ ಇದ್ದಾರೆ ಎಂಬುದು ಹರ್ಷ ತರುತ್ತದೆ. ಅನೇಕರು ನಿವೃತ್ತಿಯನ್ನ ಕೂಡ ಹೊಂದಿದ್ದಾರೆ. ಈ ಶಾಲೆಯಲ್ಲಿ 1ರಿಂದ 4ನೇ ತರಗತಿವರೆಗೂ ಇಂಗ್ಲಿಷ್ ಮಾಧ್ಯಮ ಮತ್ತು 5ರಿಂದ 7ನೇ ತರಗತಿವರೆಗೂ ಕನ್ನಡ ಮಾಧ್ಯಮವನ್ನ ಹೊಂದಿದ್ದು ಪ್ರಸ್ತುತ 200 ಮಕ್ಕಳು ವ್ಯಾಸಂಗ ಮಾಡುತ್ತಿದ್ದು ನುರಿತ 8 ಜನ ಶಿಕ್ಷಕರಿದ್ದಾರೆ. ಶಾಲೆಯಲ್ಲಿ ಪಠ್ಯ ಚಟುವಟಿಕೆಗಳ ಜೊತೆ ಪಠ್ಯೇತರ ಚಟುವಟಿಕೆಗಳಿಗೆ ಹೆಚ್ಚು ಆದ್ಯತೆ ನೀಡಿದ್ದು ಪ್ರತಿಭಾ ಕಾರಂಜಿ, ಕ್ರೀಡೆ ಹಾಗೂ ಇನ್ನಿತರ ಕ್ಲಸ್ಟರ್ ಹಾಗೂ ತಾಲೂಕು ಹಾಗೂ ಜಿಲ್ಲಾ ಮಟ್ಟದ ಸ್ಪರ್ಧೆಗಳಲ್ಲಿ ಅನೇಕ ಬಹುಮಾನಗಳನ್ನು ಈ ಶಾಲೆಯ ಮಕ್ಕಳು ಪಡೆದು ಶಾಲೆಗೆ ಕೀರ್ತಿ ತಂದಿದ್ದಾರೆ. ಈ ಸಂದರ್ಭದಲ್ಲಿ ಪಿಡಿಒ ನಾಗರಾಜು, ಪಿಎಸ್ಐ ಚಂದ್ರಶೇಖರ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಕವಿತಾ, ಸತ್ಯನಾರಾಯಣ ಶೆಟ್ರು, ಗ್ರಾಮ ಪಂಚಾಯಿತಿ ಸದಸ್ಯರಾದ ಪುಟ್ಟಮ್ಮ, ರಾಜು, ಶಿವಕುಮಾರ್ ನಾಯಕ್, ಸತ್ಯಭಾಮ ಹಾಗೂ ಎಸ್ಡಿಎಂಸಿ ಅಧ್ಯಕ್ಷೆ ಶರಾವತಿ ಹಾಗೂ ಎಲ್ಲ ಸದಸ್ಯರು, ಮುಖ್ಯ ಶಿಕ್ಷಕರು, ಸಹ ಶಿಕ್ಷಕರು ಹಾಗೂ ಊರಿನ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಏನಂದ್ರೆ ಈಗ ನೀವೆಲ್ಲ ಮಕ್ಕಳು ಡ್ಯಾನ್ಸ್ ನೋಡಕ್ ಬಂದಿದ್ದೀರಿ. ಇವರೇನು ಸುಮ್ಮನೆ ಕುಯ್ತಾ ಜಾಸ್ತಿ ಹೊತ್ತು ಸಮಯ ತಗೊಳ್ಳಲ್ಲ. ನಾಗರಾಜ್ ಸರ್ ಭಾಷಣ ಅಲ್ಲಿ ಶಾಲೆ ಅನ್ನೋದು ಹೇಗಾಗಿದೆ ಅಂದ್ರೆ ಉಳಿಸೋಕೆ ಹೋರಾಟ ನಡೀತಾ ಇರ್ತಕ್ಕಂಥ ಸಮಯ ಸ್ಟಾರ್ಟ್ ಆಗಿದೆ. ಹಾಗಾಗಿ ಇಲ್ಲಿ ನೋಡಿದ್ರೆ ನಿಜವಾಗ್ಲೂ ಖುಷಿ ಆಗುತ್ತೆ. 234 ಜನ ಮಕ್ಕಳು ನಿಮ್ಮ ಮೇಷ್ಟ್ರು ಬಂದು ಕರೆದಾಗ ಅವ್ರು ಏನ್ ಹೇಳಿದ್ರು ನಿಜವಾಗ್ಲೂ ಸಂತೋಷ ಆಯ್ತು. ಇವತ್ತು ನಾನು ತುಮಕೂರಲ್ಲಿದ್ದೆ. ಕಾರ್ಯಕ್ರಮಕ್ಕೆ ಇನ್ನೂ ಒಂದು 2 ಅವರ್ಸ್ ಲೇಟ್ ಆಗೋದು ನಾನು ಬರೋದು. ಆದರೆ ಕಾರ್ಯಕ್ರಮನ ಅಟೆಂಡ್ ಮಾಡಲೇಬೇಕು ಅಂತಂದೇಳಿ ಅಂತ ನಾನು ಇಲ್ಲಿಗೋಸ್ಕರ ಬಂದೆ. ಯಾಕೆ ಅಂದರೆ ಅವ್ರು ಹೇಳಿದಾಗ ಎಲ್ಲ ಹೆಸರುಗಳು ಹೇಳೋದಿಲ್ಲ. ಮುಖ್ಯಮಂತ್ರಿಗಳು, ನಮ್ಮ ಒಂದು ತಾಲೂಕಿನ ಶಾಸಕರು, ಮತ್ತು ಅವರು ಇಲ್ಲಿ ಕೂತಿರೋರೆಲ್ಲರೂ ಓದಿರೋದು. ಜೊತೆಗೆ ನಾನು ಕೂಡ ಓದಿರೋದು ನಿಮ್ಮ ಥರನೇ ಸರ್ಕಾರಿ ಹಿರಿಯ ಮತ್ತು ಹಿರಿಯ ಪ್ರಾಥಮಿಕ ಶಾಲೆ. ಹಾಗಾಗಿ ಸರ್ಕಾರಿ ಶಾಲೆ ಅಂದರೆ ನಮಗೆ ತುಂಬಾ ಇಷ್ಟ. ಮಕ್ಕಳಿಗೆ ಮತ್ತು ಅವರ ತಂದೆ ತಾಯಿಗಳಿಗೆ ಏನಪ್ಪಾ ಅಂದರೆ ಹಿತವಚನ, ಮೊದಲನೇದಾಗಿ ದಯವಿಟ್ಟು ಮಕ್ಕಳ ಕೈಯಲ್ಲಿ ಮೊಬೈಲ್ ಕೊಡಬೇಕು. ಇಲ್ಲಿ ನಮ್ಮ ಕೈಯಲ್ಲಿ ಪುಸ್ತಕಗಳನ್ನು ಕೊಟ್ಟಿದ್ದಾರೆ. ಕಾರ್ಯಕ್ರಮ ಕರೆದು ಪುಸ್ತಕ ಕೊಟ್ಟಿದ್ದಾರೆ. ನಿಜವಾಗ್ಲೂ ತುಂಬ ಖುಷಿ ಆಯಿತು. ಹೂ ಕೊಡ್ತಾರೆ ಅಥವಾ ಬೊಕ್ಕೆ ಕೊಡ್ತಾರೆ, ಶಾಲ್ ಹಾಕ್ತಾರೆ, ಹಾರ ಹಾಕ್ತಾರೆ. ಅದು ಯಾವುದು ಉಪಯೋಗ ಬರಲ್ಲ. ಏನು ಬುಕ್ ಕೊಟ್ಟಿದಾರಲ್ಲ ಅದು ಮಾತ್ರ ನಮಗೆ ಉಪಯೋಗ ಬರುತ್ತೆ ಮತ್ತು ಅದನ್ನು ಓದಿದರೆ ಜ್ಞಾನ ಸಂಪಾದನೆ ಆಗುತ್ತೆ. ಮೊಬೈಲ್ ಹೇಳುತ್ತಂತೆ ತಲೆ ತಗ್ಗಿಸಿ ನೋಡು, ನಿನ್ನನ್ನು ತಲೆ ಎತ್ತದಂತೆ ಮಾಡುತ್ತೇನೆ. ಅದೇ ಪುಸ್ತಕ ಹೇಳುತ್ತಂತೆ ತಲೆ ತಗ್ಗಿಸಿ ನನ್ನನ್ನು ಓದು, ತಲೆ ಎತ್ತಿ ನಡೆಯುವಂತೆ ನಿನ್ನನ್ನು ಮಾಡುತ್ತೇನೆ. ಹಾಗೆ ಈಗಿನ ಕಾಲದಲ್ಲಿ ಏನಾಗಿದೆ ಅಂದರೆ ಎಲ್ಲ ಸರ್ಕಾರದ ಸೌಲಭ್ಯಗಳು ಬೇಕು. ಸರ್ಕಾರಿ ಕೆಲಸ ಬೇಕು, ಸರ್ಕಾರಿ ಆಸ್ಪತ್ರೆ ಬೇಕು, ಆಯಿತಾ, ಸರ್ಕಾರದಲ್ಲೇ ಒಂದು ಏನು ಮತ್ತು ಸರ್ಕಾರಿ ಇಲಾಖೆಗಳು ಬೇಕು. ಆದರೆ ಸರ್ಕಾರಿ ಶಾಲೆ ಇದಕ್ಕೆ ಸೇರಿಸಲಿಕ್ಕೆ ಮುಂದೆ ಬರ್ತಾ ಇಲ್ಲ. ನಾನು ಕೂಡ ಸೇರ್ಪಡೆ. ಏನಾಗಿದೆ ಅಂತಂದರೆ ಅಲ್ಲಿ ಎಜುಕೇಷನ್ ಲೆವೆಲ್ ಅನ್ನೋದನ್ನ ಕಡಿಮೆ ಮಾಡ್ತಾ ಇದ್ದಾರೆ, ಅಥವಾ ಹೋಗ್ತಾ ಇಲ್ಲ, ಅಥವಾ ಸರಿಯಾಗಿ ನಡೀತಾ ಇಲ್ಲ ಅನ್ನೋದು ಎಲ್ಲೋ ಒಂದು ಕಡೆ ಒಂದು ಮನೋಭಾವನೆ ಬಂದಿದೆ. ಆದರೆ ಇಲ್ಲಿ ನೋಡಿದ್ರೆ ಖಂಡಿತವಾಗ್ಲೂ ಸರ್ಕಾರಿ ಶಾಲೆ ಅನ್ನೋದು ಮಾದರಿ ಶಾಲೆಯಾಗಿ ಇದೆ. ಸರ್ಕಾರಿ ಶಾಲೆಗಳು ಇನ್ನೂ ಕೂಡ ತುಂಬ ಉತ್ತಮವಾದಂಥ ಒಂದು ಮಟ್ಟದಲ್ಲಿ ಇದಾವೆ ಅಂತ ಹೇಳುವಂಥ ಅನ್ಕೋಬಹುದು ಅಂತ ಹೇಳಿ ನನ್ನ ಭಾವನೆ. ಇಷ್ಟು ಮಾತು ಹೇಳಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್.